ಭಕ್ತರ ಆಶೆಯಂತೆ ಸಾಯಿನಾಥರವರ ಮೂರ್ತಿ ಪ್ರತಿಷ್ಠಾಪನೆ ಮಾಡುವುದಾಗಿ ವಿಜಯ್ ಕುಮಾರ್ ದೇಸಾಯಿ ಹೇಳಿದರು. ಯಲಬುರ್ಗಾ ಶಿರಡಿ ಸಾಯಿಬಾಬಾರವರ ಮೂರ್ತಿಯನ್ನು ಶೀಘ್ರದಲ್ಲಿಯೇ ಪ್ರತಿಷ್ಠಾಪನೆಯನ್ನು ಮಾಡಲಾಗುವುದು ಎಂದು ಸಾಯಿ ಮಂದಿರದ ಮುಖ್ಯಸ್ಥರು ಹಾಗೂ ಬೆಂಗಳೂರಿನ ಮುಖ್ಯ ನ್ಯಾಯಾಲಯದ ನ್ಯಾಯವಾದಿಗಳಾದ ವಿಜಯ್ ಕುಮಾರ್ ದೇಸಾಯಿ ಅವರು ಹೇಳಿದರು. ಪಟ್ಟಣದ ಸಾಯಿ ಧ್ಯಾನ ಮಂದಿರದಲ್ಲಿ ಆಯೋಜಿಸಿದ 8ನೇ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಈಗಾಗಲೇ ಜೈಪುರದಲ್ಲಿ ಸಾಯಿನಾಥರವರ ಮೂರ್ತಿಯನ್ನು ಮಾಡಲು ಹಾಕಲಾಗಿದೆ. ಆ ಮೂರ್ತಿಯನ್ನು ಇನ್ನು 4 ತಿಂಗಳ ಬಳಿಕ ಮಂದಿರದಲ್ಲಿ ಸ್ಥಾಪಿಸಲು ಭಕ್ತಾದಿಗಳ ಸಲಹೆ ಮತ್ತು ಆಸೆಯಂತೆ ಮಾಡುವುದಾಗಿ ಹೇಳಿದರು. ಯಾರು ದೇವರ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡಿರುತ್ತಾರೆಯೋ ಅವರಿಗೆ ದೇವರು ಇದ್ದಾನೆ, ಯಾರಿಗೆ ತಮ್ಮ ಮೇಲೆ ನಂಬಿಕೆ ಇಲ್ಲವೋ ಅವರಿಗೆ ದೇವರು ಪ್ರತ್ಯಕ್ಷನಾಗುವುದಿಲ್ಲ ಎಂದನ್ನುತ್ತಾ ತಂದೆಯರು ಹಾಗೂ ನಿವೃತ್ತ ನ್ಯಾಯಾಧೀಶರಾದ ಮಹಿಪಾಲ ದೇಸಾಯಿರವರು ಸಾಯಿನಾಥರವರ ಪರಮ ಭಕ್ತರು ಆಗಿದ್ದರು. ಈಗಾಗಲೇ ಪಟ್ಟಣದಲ್ಲಿ ಧ್ಯಾನ ಮಂದಿರ ಅವರ ಜೀವಿತ ಕಾಲಾವಧಿಯಲ್ಲಿಯೇ ನಿರ್ಮಾಣವಾಗಿದೆ. ಅದಕ್ಕೆ ಪಟ್ಟಣದ ಜನತೆ ಸಹಕಾರ ನೀಡಿದಂತೆ ಮೂರ್ತಿ ಪ್ರತಿಷ್ಠಾಪನೆಗೂ ಸಹಕರಿಸುವಂತೆ ಕರೆ ನೀಡಿದರು. ಹಿರಿಯ ನ್ಯಾಯವಾದಿಗಳಾದ ಬಿಎಂ ಶಿರೂರ್, ವರ್ತಕರಾದ ಮಲ್ಲಿಕಾರ್ಜುನ ಉಳ್ಳಾಗಡ್ಡಿ, ವೀರಣ್ಣ ನಿಂಗೋಜಿ ಇನ್ನಿತರರು ಮಾತನಾಡಿ ಸಾಯಿನಾಥರವರ ಹಲವು ವಿಷಯ ಕುರಿತು ಮಾತನಾಡಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಿವಶಂಕರರಾವ್ ದೇಸಾಯಿ, ಗಿರಿಜಾದೇವಿ ದೇಸಾಯಿ ಹಾಗೂ ನಿವೃತ್ತ ನ್ಯಾಯಾಧೀಶರಾದ ಮತ್ತು ಕೊಪ್ಪಳ ಡಿಸಿ ಸಲಹೆಗಾರರು ಆದ ಎಸ್ಎನ್ ಗದ್ದಿ, ಬಸವಲಿಂಗಪ್ಪ ಭೂತೆ, ವಕೀಲರ ಸಂಘದ ಅಧ್ಯಕ್ಷರಾದ ಎಸ್ಎಂ ಹೊಂಬಳ್ಳಾರ್ ಸೇರಿದಂತೆ ಅನೇಕ ನ್ಯಾಯವಾದಿಗಳು ಮತ್ತು ಡಾಕ್ಟರ್ ಬಿಬಿ ಇಟಗಿ, ಮಲ್ಲಿಕಾರ್ಜುನ ಉಳ್ಳಾಗಡ್ಡಿ, ಸುರೇಶ್ ಗೌಡ, ಶಿವನಗೌಡ, ದಾನನಗೌಡ, ತುಂಡಿಹಳ, ಮುದುಕಪ್ಪ ಗಾಣಗೇರ, ಸಂಗಪ್ಪ ತೆಂಗಿನಕಾಯಿ, ಕೆಪಿಟಿಸಿಎಲ್ ನೌಕರರು, ಭಕ್ತವೃಂದದವರು, ನೂರಾರು ಮಹಿಳೆಯರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಬೋಧನೆಯನ್ನು ಅರ್ಚಕ ಪ್ರೇಮ್ ದೀಕ್ಷಿತ್ ನಡೆಸಿಕೊಟ್ಟರು. ನಂತರ ಎಲ್ಲರೂ ಸಹ ಭೋಜನವನ್ನು ಸ್ವೀಕರಿಸಿದರು. ಸಂಗೀತ ಕಾರ್ಯಕ್ರಮವನ್ನು ಶರಣಕುಮಾರ್ ಬಂಡಿ, ಸಂಗೀತ ಶರಣಪ್ಪ ಗಂಗಾವತಿ ದಂಪತಿಗಳು ನಡೆಸಿಕೊಟ್ಟರು. ನಿವೃತ್ತ ಶಿಕ್ಷಕರಾದ ಅಶೋಕ್ ಪಾಟೀಲ್ ನಿರೂಪಿಸಿ ವಂದಿಸಿದರು. ವರದಿ ಸಿಎ ಆದಿ ಎನ್ಕೆಎಸ್ ಟಿವಿ4 ಯಲಬುರ್ಗಾ.